throw my way. I know your name is written on everyone's mind. Your whole show is captivating me, but don't think that I can see right through that disguise. But when you got close to me, you had me falling so hard, baby, yeah, now I get it. You got heads turning, and you don't even try. Well, would you look at that? My glass is empty, How about I get another drink, baby? Okay, I get it. You got fire burning, right there in your eyes. So when you got Hi guys and welcome back. ಇವತ್ತು ನಾನು ಯಮಹಾ R15 V3 BS6 2020 ಮಾಡಲ್ದು ಫಸ್ಟ್ ರೈಡ್ ರಿವ್ಯೂ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಆಫ್ ಆಲು ಈ ಬೈಕದು ಸ್ಪೆಸಿಫಿಕೇಷನ್ಸು ಮತ್ತು ಈ ಬೈಕು ಏನೇನು ಆಫರಿಂಗ್ಸ್ ಇದೆ ಮತ್ತು ಏನೇನು ಫೀಚರ್ಸ್ ಇದೆ ಅಂತೆಲ್ಲ ಹೇಳಿಬಿಟ್ಟು ನೆಕ್ಸ್ಟು ನಿಮಗೆ ಈ ಬೈಕದು ನಂದು ಫೀಲ್ ಹೇಳ್ತಿರ್ತೀನಿ. ಸೊ ನಾನು ನಾರ್ಮಲ್ ಸಿಗ್ನೇಚರ್ ಸ್ಟೈಲ್ ರಿವ್ಯೂ ಮಾಡ್ತಾ ಇರ್ತೀನಿ. ಫಸ್ಟು ನಿಮಗೆ ಈ ಬೈಕದು ಕ್ಲೀನಾಗಿ ಸ್ಪೆಕ್ಸ್ ಎಲ್ಲ ಹೇಳ್ತಿರ್ತೀನಿ. ಆಮೇಲೆ ನಿಮಗೆ ಬಂದುಬಿಟ್ಟು ಇದು ಬೈಕ್ ಹೆಂಗಿದೆ ಓಡ್ಸೋಕ್ಕೆ ಮತ್ತು ಡೈಲಿ ಯೂಸೇಜ್ ಕರೆಕ್ಟ್ ಇದೆಯಾ ಮತ್ತು ರೇಟಿಗೆ ಬರ್ತಿದೆಯಾ ಅಂತ ಎಲ್ಲ ಹೇಳ್ತಿರ್ತೀನಿ. ಸೊ ಇದು ನಂದು ಫ್ರೆಂಡ್ದು ಬೈಕು. ಹ್ಯೂಜ್ ಥ್ಯಾಂಕ್ಸ್ ಟು ಅಭಿಷೇಕ್. ಸೊ ಅವನನ್ನು ಇನ್ಸ್ಟಾಲ್ ಹೋಗಿ ಫಾಲೋ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಒಂದು ಇನ್ಸ್ಟಾ ಪ್ರೊಫೈಲ್ದು ಲಿಂಕ್ ಹಾಕಿರ್ತೀನಿ. ಸೊ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು ಯಮಹಾ R15 V3 ಡಾರ್ಕ್ ನೈಟ್ ಎಡಿಷನ್ ಇದು. ಸೊ ಫಸ್ಟ್ ಆಫ್ ಆಲ್ ಕಲರಿಂಗ್ಸಿಗೆ ಬಂದ್ಬಿಡೋಣ. ಕಲರಿಂಗ್ ಬಂದುಬಿಟ್ಟು ಇದು ಡಾರ್ಕ್ ನೈಟ್ ಎಡಿಷನ್ ನೋಡ್ತಾ ಇದ್ದೀರಾ ಇಲ್ಲಿ ನೀವು. ಇದು ಬಂದುಬಿಟ್ಟು ಬ್ಲ್ಯಾಕ್ ಕಲರು. ಇದು ಮ್ಯಾಟ್ ಬ್ಲ್ಯಾಕ್ ಬರುತ್ತೆ, ಡಾರ್ಕ್ ನೈಟ್ ಎಡಿಷನ್ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ನಿಮಗೆ ಇನ್ನೂ 2 ಕಲರ್ ಆಫರಿಂಗ್ಸ್ ಇದೆ ಈ ಬೈಕಲ್ಲಿ. ಒಂದು ಕಲರ್ ಆಫರಿಂಗ್ ಬಂದುಬಿಟ್ಟು ಥಂಡರ್ ಗ್ರೇ ಅಂತ. ಪರ್ಸ್ನಲಿ ನನಗೆ ಅದು ಫೇವ್ರೇಟು, ಥಂಡರ್ ಗ್ರೇ. ಅದು ಹೊಸ ಕಲರ್ ಆಫರಿಂಗು. ಮತ್ತು ಇನ್ನೊಂದು ಬಂದುಬಿಟ್ಟು ನಾರ್ಮಲ್ ಸಿಗ್ನೇಚರ್ ರೇಸಿಂಗ್ ಬ್ಲೂ ಇದೆ ಯಮಹಾ ಅದು. ಸೊ ಇದು 3 ಕಲರ್ ಆಫರಿಂಗ್ ಇದೆ. 3 ಹೊಸ ಕಲರ್ಸೇ. 3 ಅಪ್ಡೇಟ್ ಮಾಡಿದ್ದಾರೆ ಗ್ರಾಫಿಕ್ಸ್ ಜೊತೆ, ಹೊಸ ಗ್ರಾಫಿಕ್ಸ್ ಜೊತೆ ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಇಂಜಿನಿಗೆ ಬರೋಣ. ಇಂಜಿನ್ ಬಂದುಬಿಟ್ಟು ನಿಮಗೆ ಇಲ್ಲಿ ನೋಡ್ಬೋದು, ಇದು 155cc ಲಿಕ್ವಿಡ್ ಕೂಲ್ಡ್ 4 ಸ್ಟ್ರೋಕ್ ಇಂಜಿನ್ನು. ಸೊ ಇದು ಅರೌಂಡ್ 18.6 bhp ಪ್ರೊಡ್ಯೂಸ್ ಮಾಡುತ್ತೆ ಮತ್ತು 14.1 Nm ಆಫ್ ಟಾರ್ಕ್, ಅಂದರೆ 18.6 bhp ಮತ್ತು 14.1 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ಸೊ 155cc ಅದು ಜಾಸ್ತಿ ಅಂತಲೇ ಹೇಳ್ತೀನಿ. ಒಳ್ಳೆ ಕ್ಲಾಸ್ ಲೀಡಿಂಗ್ ಪವರು. 150cc ಒನ್ ಆಫ್ ದಿ ಹೈಯೆಸ್ಟ್ ರೇಟೆಡ್ ಸ್ಪೋರ್ಟ್ಸ್ ಬೈಕ್ಸ್ ಇದು ಅಂತ ಹೇಳ್ತೀನಿ. ಸೊ ಈ ಬೈಕು ಯಮಹಾ R15 BS4 ಕಂಪೇರ್ ಮಾಡಿದಾಗ ಪವರು ಬೈ 0.7 bhp ರೆಡ್ಯೂಸ್ ಆಗಿದೆ. ಟಾರ್ಕ್ ಬೈ ಅರೌಂಡ್ 0.4 Nm ರೆಡ್ಯೂಸ್ ಆಗಿದೆ. ಸೊ ನನಗೆ ಅದು ಡಿಫ್ರೆನ್ಸ್ ಕಾಣುತ್ತಾ ಅಂತ ಕೇಳ್ತೀರಾ ಅಂದರೆ, ಹೇಳಬೇಕು ಅಂತಂದರೆ ಡಿಫ್ರೆನ್ಸ್ ಏನು ಅಷ್ಟು ಗೊತ್ತಾಗಲ್ಲ. ಹೇಳಬೇಕಂದ್ರೆ ಇದು ಇನ್ನೂ ಸ್ಮೂತಾಗಿದೆ ಆ್ಯಕ್ಚುಲಿ ಗಾಡಿ. ಸೊ ನಾನು ಹೇಳೋದು ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ವರ್ತಿದೆ BS6ಗೆ ಹೋಗೋದು ನೀವು ಸುಮ್ಮನೆ ಸೆಕೆಂಡ್ಸ್ BS4 ತೊಗೊಳಕ್ಕಿಂತ. ಆಮೇಲೆ ಕಮೆಂಟ್ಸಲ್ಲಿ ಕೇಳ್ತೀರಾ ಅಂತ ಗೊತ್ತು, ಇವಾಗಲೇ ಹೇಳ್ತಿರ್ತೀನಿ. ನಿಮಗೆ BS4 ಶೋರೂಮ್ಸಲ್ಲಿ ಸಿಗೋದು ಡೌಟು ಅಂದ್ಕೋತೀನಿ. ಏನಾದರೂ ಆ ಥರ ನಿಮಗೆ ಕ್ವೈರೀಸ್ ಇದ್ದರೆ ನಾನು ಶೋರೂಮ್ದು ಡೀಟೇಲ್ಸ್ ಹಾಕಿರ್ತೀನಿ, ನೀವು ಕೇಳ್ಕೊಬೋದು ಅವ್ರಿಗೆ. ಸೊ ಇದಾಯ್ತು. ಸೊ ನೆಕ್ಸ್ಟು ಈ ಬೈಕದು ಟ್ರಾನ್ಸ್ಮಿಷನಿಗೆ ಬಂದರೆ ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ನೋಡೋಕ್ಕೆ ಸಿಗುತ್ತೆ ಈ ಗಾಡೀಲಿ ಅಂತ ಹೇಳ್ತೀನಿ. ಸೊ 6 ಸ್ಪೀಡ್ ಗೇರ್ ಬಾಕ್ಸ್ ಬಂದುಬಿಟ್ಟು ತುಂಬ ಸ್ಲಿಕ್ ಇದೆ, ತುಂಬ ಸ್ಮೂತಾಗಿದೆ ಶಿಫ್ಟ್ ಮಾಡೋಕ್ಕೆ ಅಂತಲೇ ಹೇಳ್ತೀನಿ. ಸಖತ್ ಸ್ಮೂತ್ ಇದೆ, ತುಂಬ ಈಸಿಯಾಗಿ ಗೇರ್ ಚೇಂಜಸ್ ಆಗುತ್ತೆ. ಅದಕ್ಕೆ ಬಂದುಬಿಟ್ಟು ಇಲ್ಲಿ ನಿಮಗೆ ಸ್ಲಿಪ್ಪರ್ ಕ್ಲಚ್ ಕೂಡ ನೋಡೋಕ್ಕೆ ಸಿಗುತ್ತೆ ಈ ಗಾಡೀಲಿ. ಸ್ಲಿಪ್ಪರ್ ಕ್ಲಚ್ ಇರೋದ್ರಿಂದ ನಿಮಗೆ ಗೇರ್ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಡೌನ್ ಶಿಫ್ಟ್ಸ್ ಮಾಡಬೇಕಾದ್ರೆ ತುಂಬ ಈಸಿಯಾಗಿ ಡೌನ್ ಶಿಫ್ಟ್ ಮಾಡ್ಬೋದು. ನಿಮಗೆ ಸ್ಲಿಪ್ಪರ್ ಕ್ಲಚ್ ಏನು ಅಂತ ತಿಳ್ಕೊಬೇಕು ಅಂತಂದರೆ ನಾನು ಸ್ಲಿಪ್ಪರ್ ಕ್ಲಚ್ ಮೇಲೆ ವೀಡಿಯೋ ಮಾಡಿದ್ದೀನಿ, ಡ್ಯೂಕ್ 250 ಇಟ್ಕೊಂಡು ರೆಫರೆನ್ಸ್ ಆಗಿ, ಅದನ್ನು ಚೆಕ್ಔಟ್ ಮಾಡಿ. ನೆಕ್ಸ್ಟು ಬಂದುಬಿಟ್ಟು ಈ ಬೈಕದು ಟಯರ್ಗೆ ಬರೋಣ. ಟಯರ್ ಸೈಜ್ ಬಂದುಬಿಟ್ಟು ಇದಕ್ಕೆ 100/80 ಇಲ್ಲಿ ಕಾಣಿಸ್ತಿದ್ರೆ ನಿಮಗೆ 100/80 17 ಇಂಚ್ ಟಯರ್ ಕೊಡ್ತಾನೆ. ಇದು ಬಂದುಬಿಟ್ಟು MRF ನೈಲೋ ಗ್ರಿಪ್ಸ್ ಕೊಡ್ತಾನೆ. ಮುಂದೆ ಬಂದುಬಿಟ್ಟು MRF ನೈಲೋ ಗ್ರಿಪ್ಸ್ ನೋಡೋಕ್ಕೆ ಸಿಗುತ್ತೆ. ಹಿಂದೆ ನೋಡಿದ್ರೆ ನೀವು MRF ರೆವ್ಸ್ ನೋಡೋಕ್ಕೆ ಸಿಗುತ್ತೆ. ಹಿಂದೆ ಟಯರ್ ಸೈಜ್ ಬಂದುಬಿಟ್ಟು ನಿಮಗೆ ಇಲ್ಲಿ ಕೊಡ್ತಾ ಇರೋದವನು 140/70 R17 ಇಂಚ್ ಟಯರು. ಎರಡೂ ಕಡೆ ನಿಮಗೆ ರೇಡಿಯಲ್ ಟಯರ್ ನೋಡೋಕ್ಕೆ ಸಿಗುತ್ತೆ ಇವಾಗ, ಅದು ಒಂದು ಚೇಂಜ್ ಇದೆ. ಮತ್ತೆ ಹೇಳ್ತಿರ್ತೀನಿ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫ್ರಂಟ್ ಟಯರ್ ಬಂದುಬಿಟ್ಟು ನಿಮಗೆ MRF ನೈಲೋ ಗ್ರಿಪ್ಸ್ ಕೊಡ್ತಾನೆ. ನೈಲೋ ಗ್ರಿಪ್ಸ್ ಬಂದುಬಿಟ್ಟು ಸೈಜ್ ಇರೋದು ಇದು ಮುಂದೆ ಅದು 100/80 17 ಇಂಚು. ಹಿಂದೆ ಬಂದುಬಿಟ್ಟು MRF ರೆವ್ಸ್ ಕೊಡ್ತಾನೆ. ಇದು ಬಂದುಬಿಟ್ಟು ಸೈಜು 140/70 17 ಇಂಚ್ ಟಯರು. ಈ ಎರಡಕ್ಕೂ ರೇಡಿಯಲ್ ಟಯರ್ ನೋಡೋಕ್ಕೆ ಸಿಗುತ್ತೆ ನಿಮಗೆ ಇವಾಗ. ನೆಕ್ಸ್ಟು
ಈ ಬೈಕದು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬಗ್ಗೆ ಮಾತಾಡೋದಿದ್ರೆ ನೋಡ್ಬೋದು ನೀವು. ಸೊ ಈ ಬೈಕದು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬಗ್ಗೆ ಮಾತಾಡೋದಿದ್ರೆ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಫುಲ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕನ್ಸೋಲು, ಒಳ್ಳೆ ಸೈಜ್ ಇದೆ ಅಂತಲೇ ಹೇಳ್ತೀನಿ. ತುಂಬ ಲೆಜಿಬಲ್ ಆಗಿದೆ ಎಲ್ಲ ಓದೋಕ್ಕೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ RPM ಮೀಟ್ರ್ ಇದೆ, ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಇಲ್ಲಿ ಫ್ಯೂಲ್ ಇಂಡಿಕೇಟರ್ ಇದೆ, ಇಲ್ಲಿ ನಿಮಗೆ ಟೈಮ್ ತೋರಿಸ್ತಾ ಇದೆ, ಇಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ, ಆಮೇಲೆ ಇಲ್ಲಿ ನಿಮಗೆ ಬಟನ್ಸ್ ಇದೆ, ಸೆಲೆಕ್ಟ್ ಟು ರೀಸೆಟ್ಟು, ಇಲ್ಲಿ ಟೆಲ್ ಸೈನ್ಸ್ ಇದೆ, ನ್ಯೂಟ್ರಲ್ ಇದೆ, ಇಲ್ಲಿ ಇಂಜಿನ್ ವಾರ್ನಿಂಗ್ ಲೈಟ್ಸ್ ಇದೆ, ಇಲ್ಲಿ ABS ಲೈಟ್ ಇದೆ ನಿಮಗೆ, ಇಲ್ಲಿ ನೋಡ್ಬೋದು ABS ಲೈಟ್ ಇದೆ ನಿಮಗೆ. ಆಮೇಲೆ ಇಲ್ಲಿ ನಿಮಗೆ ಹೈ ಬೀಮ್ ಲೈಟ್ ಬರುತ್ತೆ, ಆನ್ ಮಾಡಿದ್ರೆ ತೋರಿಸ್ತಿರ್ತೀನಿ ಇವಾಗ. ಸೊ ಕಾಣಿಸಿದ್ರೆ ನಿಮಗೆ ಅಲ್ಲಿ ಹೈ ಬೀಮ್ ಲೈಟ್ ಇದೆ ಒಂದು, ಆಮೇಲೆ ಅಲ್ಲಿ ಇಂಡಿಕೇಟರ್ ಸಿಗ್ನಲ್ ಇದೆ, ಇಲ್ಲಿ ನಿಮಗೆ ಇಂಜಿನ್ ವಾರ್ನಿಂಗ್ ಲೈಟ್ಸ್ ಇದೆ. ಸೊ ಇದಕ್ಕೆಲ್ಲ ಟೆಲ್ ಸೈನ್ಸ್ ಅಂತಾರೆ. ಇಲ್ಲಿ ಬಂದುಬಿಟ್ಟು VVI ಲೈಟ್ ಇದೆ, ಇಲ್ಲಾಂದರೆ RPM ಶಿಫ್ಟ್ ಲೈಟ್ ಅನ್ಬೋದು. ಸೊ ಇದು VVI ಆ್ಯಕ್ಟಿವೇಟ್ ಆದಾಗ ಇದು ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಆವ್ರೇಜ್ ಕಿಲೋಮೀಟರ್ಸ್ ಪರ್ ಲೀಟರ್ ತೋರಿಸ್ತಾ ಇದೆ. ಸೊ ಅದು ವೇರಿಯಬಲ್ ಇನ್ಫಾರ್ಮೇಷನು ಅಲ್ಲಿ ಬೇರೆ ಬೇರೆ ತೋರಿಸುತ್ತೆ. ಇವಾಗ 48.7 ಅಂತ ಅಂದರೆ ಕರೆಂಟ್ ಮೈಲೇಜ್ ತೋರಿಸ್ತಾ ಇದೆ. ಅಷ್ಟು ಕೊಡ್ತಿರಲ್ಲ, ನಿಮಗೆ ಆ್ಯಕ್ಚುಯಲ್ ಫ್ಯೂಲ್ ಕನ್ಸಂಪ್ಷನ್ ಗಾಡಿ ಓಡಿಸೋ ಕರೆಕ್ಟಾಗಿ ತೋರಿಸುತ್ತೆ. ಸೊ ನೆಕ್ಸ್ಟು ಇದು ಬಂದುಬಿಟ್ಟು ಆವ್ರೇಜ್ ಸ್ಪೀಡ್ ಇವಾಗ 28 km/h ಅಂತ ತೋರಿಸ್ತಾ ಇದೆ. ಇದು ಮ್ಯಾಕ್ಸಿಮಮ್ ಅಲ್ಲ, ಆವ್ರೇಜ್ ಸ್ಪೀಡ್, ಇದು ಟಾಪ್ ಸ್ಪೀಡ್ ಅಲ್ಲ. ನೆಕ್ಸ್ಟು ಇದು ಓಡೋಮೀಟ್ರ್ ನಾರ್ಮಲ್ ಎಷ್ಟು ಕಿಲೋಮೀಟರ್ಸ್ ಓಡಿದೆ ಗಾಡಿ ಅಂತ. ಈ ಗಾಡಿ 520 km ಓಡಿದೆ. ನೆಕ್ಸ್ಟು ಇದು ಬಂದುಬಿಟ್ಟು ನಿಮಗೆ ಟ್ರಿಪ್ 1. ಸೊ ಟ್ರಿಪ್ 1ಅಲ್ಲಿ ಎಷ್ಟು ಓಡಿದೆ ಅಂತ ತೋರಿಸುತ್ತೆ. ಇದನ್ನು 0 ಮಾಡ್ಕೋಬೋದು ನೀವು. ಅದೇ ಓಡೋಮೀಟ್ರ್ 0 ಮಾಡೋಕ್ಕಾಗಲ್ಲ, ಟ್ರಿಪ್ 1 ನೀವು 0 ಮಾಡ್ಬೋದು. ನೆಕ್ಸ್ಟು ಇನ್ನೊಂದು ಟ್ರಿಪ್ 2 ಬರುತ್ತೆ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಟೈಮ್ ಇದೆ. ಸೊ ಇಷ್ಟು ಫೀಚರ್ಸ್ ಇದೆ, ಇಲ್ಲೇ ಚೇಂಜ್ ಮಾಡ್ಬೋದು ನೀವು ಅಂತ ಹೇಳ್ತೀನಿ. ಸೊ ಅದಾಯಿತು ಇನ್ಸ್ಟ್ರೂಮೆಂಟ್ ಕನ್ಸೋಲ್ದು. ನೆಕ್ಸ್ಟು ಇದ್ರ ಹೆಡ್ಲೈಟು ಟೈಲೈಟಿಗೆ ಬಂದರೆ, ಟೈಲೈಟು ಇಂಡಿಕೇಟರ್ಸ್ಗೆ ಬಂದರೆ, ಹೆಡ್ಲೈಟ್ ಬಂದುಬಿಟ್ಟು ನಿಮಗೆ ಫುಲ್ LED ನೋಡೋಕ್ಕೆ ಸಿಗುತ್ತೆ, ನಿಮಗೆ ಫುಲ್ LED ಹೆಡ್ಲ್ಯಾಂಪ್ ನೋಡೋಕ್ಕೆ ಸಿಗುತ್ತೆ ಮುಂದೆ. ಇಂಡಿಕೇಟರ್ಸಿಗೆ ಬಂದರೆ ನಾರ್ಮಲ್ ಇಂಡಿಕೇಟರ್ಸ್ ನೋಡೋಕ್ಕೆ ಸಿಗುತ್ತೆ. ಇವಾಗ ಆನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಿರ್ತೀನಿ ಹೆಡ್ಲೈಟ್ದು. ಸೊ ಇದು ನೋಡ್ಬೋದು ನೀವು, ಇಲ್ಲಿ ಆನ್ ಆಗಿರೋದು ಇವಾಗ DRL ಆನ್ ಆಗಿದೆ ಗಾಡಿದು. ಸ್ವಲ್ಪ ಹಿಂದೆ ಹೋದರೆ ನಿಮಗೆ ಕಾಣುತ್ತೆ ಬ್ಲೂ ಕಲರು. ಸೊ ಅದು ಬಂದುಬಿಟ್ಟು DRL ಆನ್ ಆಗಿದೆ. ಇವಾಗ ನಿಮಗೆ ನೆಕ್ಸ್ಟು ನಾನು ನಿಮಗೆ ಹೆಡ್ಲೈಟ್ ತೋರಿಸ್ತಿರ್ತೀನಿ ಆನ್ ಮಾಡಿಬಿಟ್ಟು. ನೆಕ್ಸ್ಟು ಇವಾಗ ಇಲ್ಲಿ ನೋಡಿದ್ರೆ ನೀವು ಇಂಡಿಕೇಟರ್ಸ್ ಕೂಡ ಅಷ್ಟೇ ಕೊಟ್ಟಿಯಾನೆ, ನಾರ್ಮಲ್ ಕೊಟ್ಟಿಯಾನೆ ಬಲ್ಬ್ ಇಂಡಿಕೇಟರ್ಸು. ಇಲ್ಲಿ ಏನೂ LED ಇಂಡಿಕೇಟರ್ಸ್ ನೋಡೋಕ್ಕೆ ಸಿಗೋಲ್ಲ ನಿಮಗೆ. ನೆಕ್ಸ್ಟು ನೀವು ಹಾಗೆ ಹಿಂದಕ್ಕೆ ಬಂದರೆ ಇಲ್ಲಿ ನಿಮಗೆ LED ಟೇಲ್ ಲ್ಯಾಂಪ್ ನೋಡೋಕ್ಕೆ ಸಿಗುತ್ತೆ. ಇದನ್ನು ಕೂಡ ಆನ್ ಮಾಡಿ ತೋರಿಸ್ತಿರ್ತೀನಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ ಅಂತಲೇ ಹೇಳ್ತೀನಿ. LED ಟೇಲ್ ಲ್ಯಾಂಪು ತುಂಬ ಗ್ರೇಟ್ ವಿಸಿಬಿಲಿಟಿ ಇದೆ. ಇಲ್ಲಿ ಹಿಂದೆ ಇಂಡಿಕೇಟರ್ಸಿಗೆ ಬಂದರೆ ಮತ್ತೆ ನಾರ್ಮಲ್ ಇಂಡಿಕೇಟರ್ಸ್ ನೋಡೋಕ್ಕೆ ಸಿಗುತ್ತೆ ನಿಮಗೆ ಇಲ್ಲಿ ಅಂತಲೇ ಹೇಳ್ತೀನಿ. ಸೊ ಅದೊಂದು ಡ್ರಾಬ್ಯಾಕು. ಸೊ ಈ ಬೈಕಲ್ಲಿ ಇಲ್ಲಿ ತನಕ ಡ್ರಾಬ್ಯಾಕ್ಸ್ ನೋಡಿರೋದು ಬರೀ ಇಂಡಿಕೇಟರ್ಸು, ನಾರ್ಮಲ್ ಇಂಡಿಕೇಟರ್ಸ್ ನೋಡೋಕ್ಕೆ ಸಿಗುತ್ತೆ, LED ನೋಡೋಕ್ಕೆ ಸಿಗೋಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ನಾರ್ಮಲ್ಲು ಕ್ಲಾಸ್ ಲೀಡಿಂಗ್ ಫೀಚರ್ಸೇ ಇದೆ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಇದ್ರ ಸಸ್ಪೆನ್ಷನ್ಗೆ ಬಂದರೆ ಇದಕ್ಕೆ ನಾನು ಅಪ್ಸೈಡ್ ಡೌನ್ ಟೆಲಿಸ್ಕೋಪಿಕ್ ಫೋಕ್ಸ್ ಎಲ್ಲ ಏನೂ ಇಲ್ಲ, ನಾರ್ಮಲ್ ಟೆಲಿಸ್ಕೋಪಿಕ್ ಫೋಕ್ಸ್ ನೋಡೋಕ್ಕೆ ಸಿಗುತ್ತೆ. ಆದರೆ ಇಂಡಿಯನ್ ರೋಡ್ಸ್ಗೆ ಬೆಸ್ಟ್ ಸೂಟೆಡ್ ಅದೇ ಅಂತಲೇ ಹೇಳ್ತೀನಿ. ಯಾಕಂದರೆ ಅಪ್ಸೈಡ್ ಡೌನ್ ಟೆಲಿಸ್ಕೋಪಿಕ್ ಫೋಕ್ಸು ಯೂಶಲಿ ಆಯಿಲ್ ಸೀಲ್ ಹೋಗುತ್ತೆ, ಇಂಡಿಯನ್ ರೋಡ್ಸ್ಗೆ ಅದು ಇದಿಲ್ಲ, ಸೆಟ್ ಆಗೋಲ್ಲ. ಸೊ ಅದು ರಫ್ ಯೂಸೇಜಿಂದ ಆಯಿಲ್ ಸೀಲ್ ಹೋಗ್ಬಿಟ್ಟು ಆಯಿಲೆಲ್ಲ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಿಫರಬಲ್ಲು ಇದು ನಾರ್ಮಲ್ ಟೆಲಿಸ್ಕೋಪಿಕ್ ಫೋಕ್ಸೇ ಇನ್ನೂ ಪ್ರಿಫರಬಲ್ ಅಂತಲೇ ಯಮಹಾನು ಇಲ್ಲಿ ಇಂಡಿಯಾಗೆ ಯಮಹಾ R15 V3ಗೆ ನಾರ್ಮಲ್ ಟೆಲಿಸ್ಕೋಪಿಕ್ ಫೋಕ್ಸ್ ಕೊಟ್ಟಿಯಾನೆ. ಹಿಂದೆ ನೋಡಿದ್ರೆ ನೀವು ಹಿಂದೆ ನೋಡ್ಬೋದು ಒಂದು ಮೋನೋಶಾಕ್ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು ಮೋನೋಶಾಕ್ ನೋಡೋಕ್ಕೆ ಸಿಗುತ್ತೆ ಒಳಗೆ. ಸೊ ಎರಡು ಕಡೆ ನಿಮಗೆ ಮುಂದೆ ಬಂದುಬಿಟ್ಟು MRF ನೈಲೋ ಗ್ರಿಪ್ಸ್ ಕೊಟ್ಟಿಯಾನೆ ಮತ್ತು ಬೈಬ್ರೆ ಕ್ಯಾಲಿಪರು ಬ್ರೇಕ್ಸ್ ಕೊಟ್ಟಿಯಾನೆ. ಹಿಂದೆ ಬಂದುಬಿಟ್ಟು MRF ರೆವ್ಸ್ ಕೊಟ್ಟಿಯಾನೆ ಮತ್ತು ಕ್ಯಾಲಿಪರ್ ಬಂದುಬಿಟ್ಟು ನಿಸನ್ ಕ್ಯಾಲಿಪರ್ ಕೊಟ್ಟಿಯಾನೆ. ಸೊ ಗೈಸ್ ಇನ್ನೊಂದು ಪಾಯಿಂಟ್ ಹೇಳಬೇಕಿತ್ತು. ಇದು ಫ್ರಂಟ್ ನೋಡಿದ್ರಿ ಬ್ರೇಕ್ಸ್ ಬಂದುಬಿಟ್ಟು ಬೈಬ್ರೆದು. ಇಲ್ಲಿ ನೋಡ್ಬೋದು ನಿಮಗೆ ಹಾಗೆ ಇದಕ್ಕೆ ABS ಆಫರಿಂಗ್ ಇದೆ. ಈ ಬೈಕ್ ಒಂದೇ ಅನಿಸುತ್ತೆ 150cc ಬಂದುಬಿಟ್ಟು ನಿಮಗೆ ಡ್ಯುಯಲ್ ಚಾನಲ್ ABS ಆಫರ್ ಮಾಡ್ತಾನೆ. ಹಿಂದೆ ಬಂದುಬಿಟ್ಟು ನಿಸನ್ ಕ್ಯಾಲಿಪರ್ ಜೊತೆ ಇದೆ ಬ್ರೇಕ್ಸು, ಇದಕ್ಕೂ ಕೂಡ ರೇರ್ ABS ಕೂಡ ಇದೆ. ಸೊ ಫ್ರಂಟ್ ಆ್ಯಂಡ್ ರೇರ್ ABS ಇದೆ ನಿಮಗೆ ಈ ಬೈಕಲ್ಲಿ. ಅದೊಂದು ಸ್ಪೆಷಲ್ ಫೀಚರ್ ಅಂತಲೇ ಹೇಳ್ತೀನಿ. 150cc ಡ್ಯುಯಲ್ ಚಾನಲ್ ABS ಕೊಡ್ತಾನೆ ಈ ಬೈಕಲ್ಲಿ. ಸೊ ಇದು ಈ ಬೈಕದು ಓನರ್ ಹೇಳೋದು. ಸೊ ರೇರ್ ABS ಯೂಶಲಿ ಸ್ವಲ್ಪ ಜಾಸ್ತಿ ಕಿಕ್ ಆಗುತ್ತಂತೆ. ಅಂದರೆ ನೀವು ಬ್ರೇಕ್ ಹಿಡಿದಾಗ ಜಾಸ್ತಿ ಎಫೆಕ್ಟ್ ಬಂದುಬಿಟ್ಟು ರೇರ್ ವೀಲಿಗಿರುತ್ತೆ ABSದು. ಫ್ರಂಟ್ ವೀಲಿಗೆ ಇರಲ್ಲ ಅಂತಲ್ಲ, ರೇರ್ ವೀಲ್ಗೆ ಸ್ವಲ್ಪ ಜಾಸ್ತಿನೇ ಎಫೆಕ್ಟ್ ಇದೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಇದ್ರ ಎಕ್ಸಾಸ್ಟ್ ನೋಡ್ಬೋದು ನೀವು, ತುಂಬ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ಯೂಶಲಿ ಪೀಪಲ್ ಆಫ್ಟರ್ ಮಾರ್ಕೆಟಿಗೆ ಚೇಂಜ್ ಮಾಡ್ತಾರೆ, ಆದರೆ ನಾನು ಹೇಳೋದು ಸ್ಟಾಕೇ ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ ಸೌಂಡು ಅಂತ.
ಆದರೆ ಕೆಲವ್ರಿಗೆ ಜೋರು ಸೌಂಡ್ ಬೇಕು ಅಂದಾಗ ಅದನ್ನು ಚೇಂಜ್ ಮಾಡ್ಕೋತಾರೆ ಎಕ್ಸಾಸ್ಟು. ನೆಕ್ಸ್ಟು ಈ ಬೈಕದು ಇಲ್ಲಿ ನೋಡ್ಬೋದು ನೀವು BS6 ಅಪ್ಡೇಟ್ಗೆ ಇಲ್ಲಿ ಕ್ಯಾಟ್ಕಾನ್ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಇಲ್ಲಿ ಕಾಣಿಸ್ತಿದ್ರೆ ಅದು ಮುಂಚೆ ಇರಲಿಲ್ಲ, ಸ್ಟ್ರೈಟ್ ಪೈಪ್ ಇತ್ತು, ಇವಾಗ ಅಲ್ಲಿ ಒಂದು ಕ್ಯಾಟ್ಕಾನ್ ನೋಡೋಕ್ಕೆ ಸಿಗುತ್ತೆ ಈ ಗಾಡೀಲಿ ಅಂತ ಹೇಳ್ತೀನಿ. ನೆಕ್ಸ್ಟು ಈ ಬೈಕಿಗೆ ಇಲ್ಲಿ ನೋಡ್ಬೋದು ನೀವು ಎರಡು ಕಡೆ ಅಲಾಯ್ ವೀಲ್ಸ್ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಅಲಾಯ್ ವೀಲ್ಸ್ ಇದೆ, ಇಲ್ಲಿ ಕೂಡ ಫ್ರಂಟು ಕೂಡ ಬ್ಯೂಟಿಫುಲ್ ಅಲಾಯ್ ವೀಲ್ಸ್ ಇದೆ, ಬ್ಲ್ಯಾಕಲ್ಲಿದೆ. ನಿಮಗೆ ಈ ಬೈಕು ರೇಸಿಂಗ್ ಬ್ಲೂಲಿ ತೊಗೊಂಡ್ರೆ ಎರಡು ಕಡೆ ಬ್ಲೂ ಕಲರ್ ಅಲಾಯ್ ವೀಲ್ಸ್ ಒಂದು ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ತೀನಿ. ಇದಕ್ಕೆ ಬಂದ್ಬಿಟ್ಟು ಓಪನ್ ಡ್ರೈವ್ ಚೈನ್ ಸಿಸ್ಟಮ್ ಸಿಗುತ್ತೆ. ಸೊ ಇದಕ್ಕೆ ಎವ್ರಿ 500 ಕಿಲೋಮೀಟರ್ಸ್ಗೆ ಚೈನ್ ಲೂಪ್ ಮಾಡಿಸ್ಬೇಕಾಗತ್ತೆ ನೀವು ಅಂತ ಹೇಳ್ತೀನಿ. ಈ ಬೈಕಿಗೆ ಲಿಕ್ವಿಡ್ ಕೂಲಿಂಗ್ ಇದೆ, ನಾನು ಆವಾಗಲೇ ಹೇಳ್ದಂಗೆ. ಇಲ್ಲಿ ರೇಡಿಯೇಟ್ರ್ ಕಾಣುತ್ತೆ ನಿಮಗೆ, ಇಲ್ಲಿ ಪೀಕ್ ಮಾಡಿದ್ರೆ ನೋಡ್ಬೋದು ಅಲ್ಲಿ ರೇಡಿಯೇಟ್ರ್ ಇದೆ ಸಿಲ್ವರ್ ಕಲರ್ದು, ಅದೇ ರೇಡಿಯೇಟರು. ಸೊ ಈ ಬೈಕು ಲಿಕ್ವಿಡ್ ಕೂಲ್ಡು. ಈ ಬೈಕದು ನೆಕ್ಸ್ಟ್ ಮಿರರ್ಸ್ ಬಗ್ಗೆ ಮಾತಾಡ್ತಿದ್ರೆ ಮಿರರ್ಸ್ ತುಂಬ ಸ್ಲೀಕ್ ಆಗಿದೆ, ಶಾರ್ಪ್ ಆಗಿದೆ, ಗ್ರೇಟ್ ವಿಸಿಬಿಲಿಟಿ ಕೊಡುತ್ತೆ ನಿಮಗೆ. ಕರೆಕ್ಟ್ ಪೊಸಿಷನಿಂಗ್ ಕೊಟ್ಟಿಯಾನೆ ಯಮಹಾನು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಈ ಬೈಕದು ಸ್ವಿಚ್ ಗೇರ್ ನೋಡ್ಬೋದು ನೀವು. ಸ್ವಿಚ್ ಗೇರ್ ಕೂಡ ತುಂಬ ಚೆನ್ನಾಗಿದೆ ಈ ಬೈಕದು. ಸ್ವಿಚ್ ಗೇರ್ ಕ್ವಾಲಿಟಿ ಎಕ್ಸೆಪ್ಷನಲ್ ಆಗಿದೆ ಅಂತಲೇ ಹೇಳ್ತೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತಲೇ ಹೇಳ್ತೀನಿ. ಸೊ ಇಷ್ಟ ಆಗಿತ್ತು. ನೆಕ್ಸ್ಟು ಈ ಬೈಕು ಹೆಂಗಿದೆ ಓಡ್ಸೋಕ್ಕೆ ಅಂತ ಎಲ್ಲ ಹೇಳ್ತಿರ್ತೀನಿ. ಈ ಸ್ಪೆಸಿಫಿಕೇಷನ್ಸ್ ಇಷ್ಟ ಆಯಿತು. ಸೊ ಇವಾಗ ಓಡಿಸ್ಬಿಟ್ಟು ನಿಮಗೆ ಈ ಬೈಕು ಹೆಂಗಿದೆ ಅಂತ ಹೇಳ್ತಿರ್ತೀನಿ. ಸೊ ಗೈಸ್, ಈ ಬೈಕದು ರೈಡ್ ಫೀಲ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲರೂ ಕೇಳೋದು ವ್ರಿಸ್ಟ್ ಪೇನ್ ಬರುತ್ತಾ, ಬ್ಯಾಕ್ ಪೇನ್ ಬರುತ್ತಾ ಈ ಬೈಕಲ್ಲಿ ಅಂತ. ಸೊ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ಸ್ವಲ್ಪ ವ್ರಿಸ್ಟ್ ಪೇನ್ ಬರುತ್ತೆ ಸ್ಟಾರ್ಟಿಂಗಲ್ಲಿ ಅಂತಲೇ ಹೇಳ್ತೀನಿ. ಇವಾಗ ಪ್ರಾಕ್ಟೀಸ್ ಇಲ್ಲ ಅಂದರೆ ನಿಮಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ರಿಸ್ಟ್ ಪೇನ್ ಬಂದೇ ಬರುತ್ತೆ, ಆದರೆ ಓಡಿಸ್ತಾ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳ್ತೀನಿ. ನಾನು ಈ ಬೈಕು ಸ್ವಲ್ಪ ಹೊತ್ತು ಓಡಿಸ್ದೆ ಅಷ್ಟೇ, ರಿಸ್ಟ್ ಪೇನ್ ಬಂತು, ಆಮೇಲೆ ತುಂಬ ಪ್ರಾಕ್ಟೀಸ್ ಆಯಿತು. ಒಂದೇ ಒಂದು ಅಡ್ವಾಂಟೇಜ್ ಅಂದರೆ ಈ ಬೈಕ್ ತುಂಬ ಲೈಟ್ ವೆಯ್ಟ್ ಇದೆ, ಸೊ ನಿಂಬಲ್ ಇದೆ, ಸಿಟಿಲಿ ಓಡ್ಸೋಕ್ಕೆ ತುಂಬ ಚೆನ್ನಾಗಿದೆ, ಆರಾಮಾಗಿದೆ ಅಂತ ಹೇಳ್ತೀನಿ. ಇವಾಗ ನೋಡ್ಬೋದು ಇಲ್ಲಿ ಟರ್ನ್ ಮಾಡಿದೆ, ಎಷ್ಟು ಆರಾಮಾಗಿ ಟರ್ನ್ ಮಾಡ್ಬೋದು ಅಂತ ತೋರಿಸಿದೆ. ಸೊ ಅದೊಂದು ಅಡ್ವಾಂಟೇಜು. ಬ್ಯಾಕ್ ಪೇನ್ ಅಂತ ಏನು ಬರಲ್ಲ, RCಲಿ ಬ್ಯಾಕ್ ಪೇನ್ ಬರೋಂಗೆ ಈ ಬೈಕಲ್ಲಿ ಬರಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟು ಈ ಬೈಕದು ಸಸ್ಪೆನ್ಷನ್ ಕ್ವಾಲಿಟಿ ನೋಡೋದಿದ್ರೆ ಸ್ವಲ್ಪ ಹಾರ್ಡ್ ಇದೆ ಅಂತಲೇ ಹೇಳ್ತೀನಿ. ನೋಡ್ಬೋದು ವಿಡಿಯೋಲಿ ಸ್ವಲ್ಪ ಬಂಪ್ಸಲ್ಲೆಲ್ಲ ಇಳಿಸೋವಾಗ ಸ್ವಲ್ಪ ಹಾರ್ಡ್ ಇದೆ ಸಸ್ಪೆನ್ಷನ್ನು ಅಂತ ಹೇಳ್ತೀನಿ. ಫ್ರಂಟ್ ಸಸ್ಪೆನ್ಷನ್ ಚೆನ್ನಾಗಿದೆ, ರೇರ್ ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಇದೆ ಅಂತ ಹೇಳ್ತೀನಿ. ಪಿಲಿಯನ್ ಕಂಫರ್ಟ್ ಬಗ್ಗೆ ಮಾತಾಡೋದಿದ್ರೆ ಸ್ವಲ್ಪ ಸೀಟ್ ಹೈಟ್ ಇದೆ, ಆದರೆ V2ಗೆ R15 V2 ಕಂಪೇರ್ ಮಾಡಿದಾಗ ತುಂಬ ಕೆಳಗೆ ಇದೆ ಅಂತಲೇ ಹೇಳ್ತೀನಿ. ಸೊ ಬೇರಬಲ್ ಸೀಟ್ ಹೈಟು ತುಂಬ ಏನು ಹೈಟ್ ಇಲ್ಲ ಅಂತ ಹೇಳ್ತೀನಿ. ಸೊ ನಾರ್ಮಲ್ ಡೈಲಿ ಯೂಸೇಜ್ಗೆ ತೊಗೋಬೋದು, ಆದರೆ ಹಿಂದೆ ನೀವು ಸೈಡ್ ಸ್ಲ್ಯಾಂಟ್ ಕುತ್ಕೋತಾರಲ್ಲ ಹಂಗೆ ಕುತ್ಕೊಳ್ಳೋಕ್ಕಾಗಲ್ಲ, ನಾರ್ಮಲ್ ಆಗಿ ಕುತ್ಕೊಳ್ಬೇಕಾಗತ್ತೆ ಅಂತ ಹೇಳ್ತೀನಿ. ಅದು ಬಿಟ್ಟರೆ ತುಂಬ ಕಂಫರ್ಟಬಲ್ ಆಗಿದೆ ಬೈಕು, ಆರಾಮಾಗಿದೆ. ರೈಡರ್ ಸೀಟ್ ಅಂತೂ ಕೇಳಬೇಡಿ, ತುಂಬ ಸ್ಪೋರ್ಟಿ ಪೊಸಿಷನಲ್ಲಿದೆ, ತುಂಬ ಚೆನ್ನಾಗಿರೋ ಫೀಲ್ ಕೊಡುತ್ತೆ ಬೈಕ್ ಓಡಿಸೋವಾಗ ಅಂತ ಹೇಳ್ತೀನಿ. ಸೊ ಈ ಬೈಕು ಆ ಪ್ರೈಸ್ಗೆ ವರ್ತಾ ಅಂತ ಕೇಳಿದ್ರೆ ನನಗೆ ಹೌದು, ಡೆಫಿನೆಟ್ಲಿ ವರ್ತ್ ಇದೆ ಅಂತ ಹೇಳ್ತೀನಿ. 150cc ಅಷ್ಟೊಂದೊಂದು ಟೆಕ್ನಾಲಜಿ ಕೊಡ್ತಾನೆ, ಅಷ್ಟೆಲ್ಲ ಟೆಕ್ನಾಲಜಿ ನೋಡಿದಾಗ ಈ ಬೈಕು ತುಂಬ ಯೂಸ್ ಇದೆ ಅಂತಲೇ ಹೇಳ್ತೀನಿ ನಾನು. ಸೊ ಇದು ಆಯಿತು. ನೆಕ್ಸ್ಟು ಇನ್ನೇನಾದರೂ ಹೇಳಬೇಕಂತಂದರೆ ಬ್ರೇಕಿಂಗು ಅದೆಲ್ಲ ನಾರ್ಮಲ್ ಚೆನ್ನಾಗೇ ಇರುತ್ತೆ, ಯಮಹಾದು ನೋಡಿರ್ತೀರ ನೀವು. ಸೊ ಇಷ್ಟ ಆಗಿತ್ತು ರಿವ್ಯೂ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಡೌನ್ ಮಾಡಿ, ಅದನ್ನು ಆನ್ಸರ್ ಮಾಡ್ತಿರ್ತೀನಿ. ಧನ್ಯವಾದಗಳು.